ಸರ್ ನನ್ನೊಂದು ಪ್ರಾಸ ಹೇಳ ಸರ್. ಪ್ರಾಶಕ್ಕೆ ಪ್ರತಿಪ್ರಾಶ ಕೊಡೋದಂತ ಒಂದು ಟ್ರೈ ಮಾಡ್ತೀನಿ. ಸ್ಟಾರ್ಟ್. ಸರ್ ನನ್ನನ್ನ ನೋಡಿ ಎಲ್ಲರೂ ಅಂತಾರೆ ಬ್ಯೂಟಿ, ಯಾಕಂದ್ರೆ ನಾನು ಸಖತ್ ಕ್ಯೂಟಿ. ನಾನು ಮಾತಾಡೋದನ್ನ ನೋಡಿ ಎಲ್ಲರೂ ಅಂತಾರೆ ನೀನು ತುಂಬಾ ಚೂಟಿ. ನಾವು ಕೋಪ ಬಂದಾಗ ಬಹಳ ಘಾಟಿ. ನಾನು ಯಾವಾಗಲೂ ನಗೋದನ್ನ ನೋಡಿ ಹೇಳ್ತಾರೆ ನೀನೊಂಥರ ಸ್ವೀಟಿ. ಅದಕ್ಕೆ ಆಗಿರೋದು ನಮ್ಮಿಬ್ರದ್ದು ಒಳ್ಳೆ ಭೇಟಿ. ನಾಟಿ. ಹೌದು ಆಂಟಿ. ಸರ್ ನಿಮ್ ಪಕ್ಷದ ಕೈ ಹಿಡಿಯತ್ತ ಗ್ಯಾರಂಟಿ ಅಲ್ಲ ಗ್ಯಾರಂಟಿ. ಕೈ ಹಿಡಿಲೇಬೇಕು ಗ್ಯಾರಂಟಿ. ಯಾಕಂದ್ರೆ ನಮ್ಮ ಪಕ್ಷದವರು ಯಾರು ಮಾಡಿಲ್ಲ ಲೂಟಿ. ಇದೇ ತರ ನೀನು ಟೀ 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 ಅಂತ ಪ್ರಾಶ ಕೊಡ್ತಿದ್ರೆ ಬೀಳುತ್ತೆ ಪೊಲೀಸ್ ಲಾಠಿ, ಕಿತ್ತೊಯ್ತೆ ನಿನ್ ಬೋಟಿ. ఏంటి ಸರಿಗ ಪ್ರಾಸ ಎಲ್ಲ ಬೇಡ, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಬಟ್ ಇವಾಗ ನಾನು 28 ಕ್ಷೇತ್ರದ ಹೆಸರನ್ನ ಹೇಳ್ತಾ ಹೋಗ್ತೀನಿ. ನಿಮ್ಮ ಒಂದು ಪಕ್ಷ ಯಾವ ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋದನ್ನ ನೀವು ಹೇಳಬೇಕು. ಸೊ ಈಗ 28 ಕ್ಷೇತ್ರದ ಹೆಸರು ಹೇಳ್ಬಿಟ್ಟು ಬಾಯಿ ಯಾಕೆ ನೋಯಿಸ್ಕೊಂಡೆ? 28 ಕ್ಷೇತ್ರದಲ್ಲಿ 28 ಕ್ಷೇತ್ರವು ನಮ್ಮದೇ ಬರ್ತದೆ. ಅಂದ್ರೆ 28 ಕ್ಷೇತ್ರದಲ್ಲಿ 23 ನಮ್ಮದು ಬರುತ್ತೆ. ಇನ್ನೊಂದು 5 50-50 ಅಷ್ಟೇ. ಅದನ್ನು ಕರೆಕ್ಟಾಗಿ ಹೇಳ್ಬಿಡು. ಸರ್ ಇವಾಗ ನೀವು 28ಕ್ಕೆ 23 ಬರುತ್ತೆ, 24 ಬರುತ್ತೆ, ಅಷ್ಟು ಇಷ್ಟು ಎಲ್ಲ ಬರುತ್ತೆ ಅಂತ ಹೇಳ್ತಿರಲ್ಲ ಸರ್. ಅಷ್ಟು ಕ್ಷೇತ್ರಗಳಲ್ಲಿ ನಿಮ್ಮ ಕೈ ಬರೋದಕ್ಕೆ ಏನು ಕಾರಣ ಸರ್? ಜನ ಯಾಕೆ ಒತ್ತಬೇಕು ಓಟ್ನ? ಕೇಳಿಸ್ಕೊಳಮ್ಮ, 28 ಕ್ಷೇತ್ರದಲ್ಲಿ ಬರುತ್ತೆ, 23 ಕ್ಷೇತ್ರದಲ್ಲಿ ಬರುತ್ತೆ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀವಿ ಗೊತ್ತಾ? ನಾವು ಕೊಟ್ಟಿರೋ ಗ್ಯಾರಂಟಿ ಮೇಲೆ. ಅಯ್ಯಯ್ಯೋ, ಅಭ್ಯರ್ಥಿಗಳ ಆಯ್ಕೆ ಮಾಡುವಾಗಲೇ ನಾವು ಸ್ವಲ್ಪ ಎಕ್ಸಾಮಿನೇಷನ್, ಸರ್ವೆ ಎಲ್ಲ ಮಾಡಿಸಿ ಇಂಥದೇ ವ್ಯಕ್ತಿ ಗೆಲ್ತಾನೆ, ಕುಟುಂಬದಲ್ಲಿ ಇದ್ರೆ ಮಾವ ಗೆಲ್ತಾನೆ, ಅಳಿಯ ಗೆಲ್ತಾನೆ, ಸೊಸೆ ಗೆಲ್ತಾಳೆ, ಈ ಥರದವೆಲ್ಲ ಸರ್ವೆ ಮಾಡಿಸಿದ್ದೀವಿ. ಸರ್ ಇವಾಗ ಅಂದ್ರೆ ನೀವು ಹೇಳ್ತಿರೋದು ಎರಡು ಚಾಪೆ ಕೆಳಗಡೆ ನುಗ್ಗಿದ್ರೆ ನೀವು ರಂಗೋಲಿ ಕೆಳಗಡೆನೇ ನುಗ್ಬಿಟ್ಟಿದ್ದೀರಾ ಅಂತ? ರಂಗೋಲಿನೂ ಅಲ್ಲ, 2 ಇಂಚ್ ಹಳ್ಳ ತೋಡ್ಬಿಟ್ಟು ಅದ್ರೊಳಗಿಂದ ಹೋಗಿದ್ವಿ. ದೊಡ್ಡ ದೇಹ 2 ಇಂಚಲ್ಲಿ ಹೆಂಗ್ ತೋರ್ತು ಸರ್? ಅಲ್ಲ, ಇನ್ನೂ ಟೈಮ್ ಬಂದ್ರೆ ಸುರಂಗ ಬಾವಿ ಕೊಡ್ತಾರೆ ಗೊತ್ತಾ? ಅದನ್ನು ಕೊರದ್ಬಿಟ್ಟು ಸರ್ ಮಾತಾಡ್ಬೇಕು ಅಂತ ಏನೇನೋ ಮಾತಾಡ್ಬೇಡಿ. ಅಲ್ಲಮ್ಮ, ಯಾಕಾಗಲ್ಲ? ಈಗ ಬೆಂಗಳೂರಲ್ಲಿ ಮೆಟ್ರೋ ಎಲ್ಲಿ ಅದು ಮುಳುಗೋದು? ಮಲ್ಲೇಶ್ವರಮಲ್ಲಿ ಮುಳುಗಿ ಪುನಃ ಎದ್ದೇಳದಲ್ಲಿ ಎಲ್ಲಿ ಸರ್? ಲಾಲ್ಬಾಗ್ ಹತ್ರ ಎದ್ದೇಳುತ್ತೆ. ಅಂಥದ್ರಲ್ಲಿ ನಾವು ರಂಗೋಲಿ ಕೆಳಗೆ ನುಗ್ತೀವಿ ಅಂದ್ರೆ ನಾವು ನಮ್ಮ ಫೀಲ್ಡ್ನಲ್ಲಿ ನುಗ್ಗಿ ವಿಧಾನಸೌಧದ ಮುಂಭಾಗ ರಬ್ಬಕ್ಕಂತ ಅಲ್ಲೊಂದು ಮೆಟ್ರೋ ನಿಲ್ದಾಣ ಐತಲ್ಲ, ಅಲ್ಲಿ ಎದ್ದೇಳ್ತೀವಿ. ನಮ್ಮ ಅಭಿವೃದ್ಧಿ ನೋಡಿ ಕೊಂಡು ಕೇಳಿ ಸಹಿಸಲಾರದೆ ಈ ತರ ಹೊಟ್ಟೆ ಉರಿ ಸ್ಟೇಟ್ಮೆಂಟ್ಗಳು. ಸುಂದರ್ ಸರ್, ನೀವ್ ಹಂಗಂತಿದ್ದೀರಾ? ಅವರೆಲ್ಲ ಏನು ಇಲ್ಲ, ಸುಮ್ನೆ ಹೇಳ್ತಾರೆ ಶೂನ್ಯ 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 ಅಂತ. ಶೂನ್ಯ ಅನ್ನೋದು 1 ಪಕ್ಕ ಬಂದ್ರೆ ಅದಕ್ಕೆ ಬೆಲೆ, 2 ಶೂನ್ಯ ಬಂದ್ರೆ ಬೆಲೆ, 5 ಶೂನ್ಯ ಬಂದ್ರೆ ಇನ್ನೂ ಹೆಚ್ಚಿನ ಬೆಲೆ. ಆದ್ರಿಂದ ಶೂನ್ಯನ ಕಡೆಗಣಿಸಾಗಿಲ್ಲ. ಅವ್ರಿಗೆ ಹೇಳ್ಬಿಡಿ ಸಿಸ್ಟರ್ ಬ್ರದರ್ಗೆ, ಶೂನ್ಯ ಅನ್ನೋದ್ರಿಂದನೇ ಬೆಲೆ ಇರೋದು ಅಂತ. ಸೈಕಲ್ ಕೊಟ್ಟೆ, ಸೀರೆ ಕೊಟ್ಟೆ, ಸಾಲ ಮನ್ನಾ ಮಾಡ್ಬಿಟ್ಟೆ. ಯಾರು ಸಾಲ ಮನ್ನಾ ಮಾಡಿದ್ದು? 5,000 3,000 ಮಾಡ್ಬಿಟ್ರೆ ಅವೆಲ್ಲ ಅಭಿವೃದ್ಧಿನ? ಹಂಗಂದ್ರೆ ಅಭಿವೃದ್ಧಿ ಅಂದ್ರೆ ಏನು ಸರ್? ಈ ತರ ನೀನು KGF ಮಿಮಿಕ್ರಿ. ಹೌದು ಸರ್. ಅವರೊಬ್ಬ ವಾಯ್ಸಲ್ಲಿ ಕೇಳಿದ್ರೆ ನಾನು ಇನ್ನೊಂದು ವಾಯ್ಸಲ್ಲಿ ಮಾತಾಡ್ತೀನಿ. ಮಾತಾಡಿ ಸರ್. ಆರ್ಥಿಕವಾಗಿ, ಭೌತಿಕವಾಗಿ, ನೈತಿಕವಾಗಿ ಜನರನ್ನ ಉದ್ಧಾರ ಮಾಡೋದೇ ಒಂದು ಅಭಿವೃದ್ಧಿ. ಪವರ್ಫುಲ್ ಪೀಪಲ್ ಫ್ರಮ್ ಪವರ್ಫುಲ್ ಪಕ್ಷ. ಹಾಗಿದ್ರೆ ಈ ಸಲ ನಿಮ್ಮ ಹೀರೋ ಬಂದೇ ಬರ್ತಾನೆ ಸರ್? ಗಾಯಗೊಂಡಿರುವ ಸಿಂಹದ ಉಸಿರಿನ ವೇಗ ಗರ್ಜನೆಗಿಂತ ಭೀಕರವಾಗಿ. ಸರ್ ಸಖತ್ತಾಗಿ ಸೂಪರ್ ಆಗಿ ಮಾಡ್ತೀರಾ ಸರ್. ನೀವು ಮನೇಲೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಸರ್ ಇದನ್ನ? KGF 3ಗೆ ನಂದೇ ವಾಯ್ಸ್. ಪ್ರಕಾಶ್ ರಾಜ್ ಅವರು ಬಿಜಿ ಅಂತೆ, ಅದಕ್ಕೆ KGF 3ಗೆ ಹಾಸ್ಪಿಟಲ್ ವೆಂಟಿಲೇಟರ್ ಹಾಕಿ ಮಲಗಿಸಿರ್ತಾರಲ್ಲ, ಅಲ್ಲಿಂದ ಒಂದು ವಾಯ್ಸ್ ಬರ್ತದೆ. ಅದು ಗರ್ಜನೆ. ಅದಕ್ಕೆಲ್ಲ ಡಬ್ಬಿಂಗು ನಾನೇ. ಸರ್ ನೀವು ಮನೆ ಹೋಗೋದು ಯಾವಾಗ ಸರ್? ಹೊಡಿತೀನಿ ನೋಡು ಕಪ್ಪಲ್ಗೆ. ಸರ್ ಅಂದ್ರೆ ಇವಾಗ ರಿಸಲ್ಟ್ ಬಂದ್ಮೇಲೆ ನೀವು ಮನೆ ಹೋಗೋದು ಪಕ್ಕ ಅಂತ ಎಲ್ಲ ಹೇಳ್ತಿದ್ದಾರೆ. ನಿಮ್ಮ ಕುರ್ಚಿ ಮೇಲೆ ಈ ಸಿಂಡೆನೋ ಬಂಡೆನೋ ಖರ್ಚೀಫ್ ಹಾಕ್ಬಿಟ್ಟಿದ್ದಾರೆ ಅಂತ. ನೋ ಖರ್ಚೀಫ್, ನೋ ಟವಲ್, ಗೊತ್ತಾಯ್ತಲ್ಲ? ಶಿಂಡೆ ಮಹಾರಾಷ್ಟ್ರ, ಬಂಡೆ ಕನಕಪುರ. ಬರಲ್ಲ? ನೈತಿಕ, ಭೌತಿಕ, ಆರ್ಥಿಕ. ಒಂದು ನಿಮಿಷ, ಕಾರ್ತಿಕ ಸರ್ ಹೋಗ್ಬೇಕಂತೆ, ಗಾಡಿ ಕಳ್ಸೋ. ಇದು ಸರ್ ಕಾರ್ ಬಂದಿದೆ ಅಂತೆ ಸರ್. ಅದೇ ಮಹಾ ಆರ್ಥಿಕವಾಗಿ, ಭೌತಿಕವಾಗಿ, ನೈತಿಕ
ಥ್ಯಾಂಕ್ ಯು ಸೊ ಮಚ್. ಈಗ ನೋಡು ನೈತಿಕತೆ ನಿನ್ಗೆ ಚೆನ್ನಾಗಿದೆ. ಓಕೆ, ಇವಾಗ ಸ್ವಲ್ಪ ರಾಮಯ್ಯ ಸರ್ ನಮ್ಮ ಮೆದುಳಿಗೆ ಕೈ ಹಾಕಿ ಹೊರಟೋದ್ರು. ಇವಾಗ ಅವರು ಹಿಂದೆ ನಮ್ಮ ಚಿಕ್ಕಬಳ್ಳಾಪುರದ ನನ್ನ ಮಗ, ನಿಮ್ಮ ಮಗ, ಮಗ ಮಗ, ಊರವ್ರ ಮಗ, ಜನರ ಮಗ ಬಂದು ಕುತ್ಕೊಳ್ತಿದ್ದಾರೆ. ಸೊ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಅಂದಂಗೆ ಮಗ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮಗ, ನಿನಗೂ ಸ್ವಾಗತ ಸುಸ್ವಾಗತ ಮಗ. ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಹೇಳು ಮಗ. ಅದು ಮಗ ಸಾರಿ, ಅದು ಸರ್ ಇವಾಗ ಇನ್ನೊಂದು 2 ದಿನದಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ನನಗೆ ಎಷ್ಟು ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಪಕ್ಷ ಬರ್ಬೋದು ಸರ್? ಮಗ, ನಾನೊಬ್ಬ ಶಾಸಕನಾಗಿ, ಒಬ್ಬ ಮೋಟಿವೇಶನ್ ಸ್ಪೀಕರ್ ಆಗಿ, ಒಬ್ಬ ಶಿಕ್ಷಕನಾಗಿ, ಒಬ್ಬ ವಿದ್ಯಾರ್ಥಿಗಳಿಗೆ ಅಣ್ಣನಾಗಿ, ಮನೆ ಮಕ್ಕಳಿಗೆ ತಮ್ಮನಾಗಿ, ಅಪ್ಪನಿಗೆ ಮಗನಾಗಿ, ಚಿಕ್ಕಪ್ಪನಿಗೂ ಮಗನಾಗಿ, ದೊಡ್ಡಪ್ಪನಿಗೂ ಮಗನಾಗಿ, ಹೆಂಡತಿಗೆ ಗಂಡನಾಗಿ, ಗಂಡನಿಗೆ ಹೆಂಡತಿಯಾಗಿ, ಅಜ್ಜಿಗೆ ತಾತಾಗಿ, ತಾತಂಗೆ ತಮ್ಮಾಗಿ, ತಮ್ಮಂಗೆ ಮೊಮ್ಮಕ್ಕಳಾಗಿ ಏನ್ ಸರ್ ಮಾತಾಡ್ತೀರ ನೀವು? ಏನು ಏನು ಹೇಳ್ತಿದ್ದೀರಾ ಮಗ? ಇವಾಗ ನೀನ್ ಕೇಳಿದ ಕ್ವಶನ್ ಕೇಳು ಮಗ, ಮರ್ತೋಯ್ತು. ಎಷ್ಟು ಕ್ಷೇತ್ರದಲ್ಲಿ ನಿಮ್ಮ ಒಂದು ಪಕ್ಷ ಬರುತ್ತೆ ಅಂತ ಕೇಳಿದೆ ಮಗ. ನಮ್ಮ ಕೈ ಪಕ್ಷವನ್ನ ಈ ಸಲ ಎಲ್ಲರೂ ಕೈ ಹಿಡಿತಾರೆ ಮಗ. ನಮ್ಮ ಕೈ ಪಕ್ಷ ಸುಮಾರು 400 ಕ್ಷೇತ್ರಗಳಲ್ಲಿ ಬರುತ್ತೆ ಮಗ. 400 ಮಗ. ಇಫ್ ಇನ್ ಕೇಸ್ ಬರ್ಲಿಲ್ಲ ಅಂದರೆ ಮಗ, ಆಕಾಶಕ್ಕೆ ಹಗ್ಗ ಹಾಕಕ್ಕಾಗಲ್ಲ, ಆಗಲ್ಲ. ಭೂಮಿ ಮೇಲೆ ದೋಣಿ ನಡೆಸಕ್ಕಾಗಲ್ಲ, ನೀರ್ ಮೇಲೆ ಬಸ್ ಬಿಡಕ್ಕಾಗಲ್ಲ. ಹಂಗೆ ಮಗ, ಯಾವುದೇ ಕಾರಣಕ್ಕೂ ದೇಶದಲ್ಲಾಯ್ತು, ರಾಜ್ಯದಲ್ಲಾಯ್ತು, ಅರಳಲ್ಲ ಮಗ. ನಮ್ಮ ಕೈ ಈ ಪಕ್ಷ ಬರ್ದೇ ಇರಲ್ಲ ಮಗ. ಅರ್ಥ ಆಯ್ತಾ ಮಗ? ಸರ್, ಎಷ್ಟು ಸ್ಮಾರ್ಟ್ ಆಗಿರೋ ನೀವು. ಯಾಕೆ ಸರ್ ಗಡ್ಡ ಎಲ್ಲ ಬಿಟ್ಕೊಂಡು, ಕೂದಲೆಲ್ಲ ಬಿಟ್ಕೊಂಡು? ನಿಮಗೂ ರಾಮಯ್ಯ ಸರ್ ತರ ಏನಾದ್ರು ಲವ್ ಫೇಲ್ಯೂರ್ ಹಿಂದಿನ ಕತೆ ಏನಾದ್ರು ಇದೆಯಾ ಸರ್? ಮಗ, ಜೀವಕ್ಕಿಂತ ಜೀವನ ಮುಖ್ಯ ಮಗ. ಪ್ರೀತಿಗಿಂತ ಪ್ರೀತಿಸೋರ್ ಮುಖ್ಯ ಮಗ. ಪ್ರೀತಿಗೆ ಜೀವ ಕೊಟ್ಟು ಪ್ರೀತಿಸೋರ್ಗೆ ಜೀವನ ಕೊಡೋದೆ ನಿಜವಾದ ಪ್ರೀತಿ ಮಗ. ಮಗ, ನಿಂದು ಲಿಫ್ಟಿಗೆ ಖರಾಬ್ ಆಗಿದೆ ಮಗ. ನಿಂದು ಎಷ್ಟೇ ಖರಾಬ್ ಆಗಿದೆ ಮಗ. ನಿನ್ ಸ್ಯಾರಿಗೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ ಮಗ. ಅಂದ್ರೆ ನೀನು ಒಪ್ತೀಯ ಮಗ? ಅದು ನಾನು ಮಗ, ಇದು ನನ್ನ ಸ್ಟೈಲ್ ಮಗ. ಇದನ್ನ ಚೇಂಜ್ ಮಾಡಕ್ ಆಗಲ್ಲ ಮಗ. ಗೊತ್ತಾಯ್ತಲ್ಲ ಮಗ? ಗೊತ್ತಾಯ್ತು ಸರ್. ನೀವು ಹೇಳಿದ್ ನಿಮ್ಗೆ ಗೊತ್ತಾಯ್ತೋ ಗೊತ್ತಾಗಿಲ್ವ ಅಂತ ನಮ್ಗೆ ಗೊತ್ತಾಗಿಲ್ಲ ಸರ್. ಗೊತ್ತಿದ್ದು ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗಿದ್ದು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ವ ಮಗ? ಹೌದು ಮಗ, ಗೊತ್ತಾಯ್ತು ಮಗ. ನೀನ್ ಹೇಳಿದ್ರಲ್ಲಿ ಒಂದು ಅರ್ಥ ಇದೆ ಮಗ. ಅರ್ಥಕ್ಕೆ ಅರ್ಥ ಸಿಕ್ಕಿದ್ರೆ ಅರ್ಥಕ್ಕೊಂದು ಅರ್ಥ ಸಿಗುತ್ತೆ ಮಗ. ಇಲ್ಲ ಅರ್ಥ ಹೋಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ ಮಗ. ಅರ್ಥ ಆಯ್ತಲ್ಲ ಮಗ? ಏನ್ ಅರ್ಥ ಸರ್? ಮಗ, ಬರ್ತೀನಿ ಮಗ, ಟೈಮ್ ಆಗ್ತಿದೆ. ಶಾಂತಪ್ಪ, ಶುಂಠಿ ಜಾಸ್ತಿ ಹಾಕಿ 1-2 ಕಾಳು ಏಲಕ್ಕಿ ಹಾಕಿ ಒಂದು ಖಡಕ್ ಚಾಯ್ ಮಾಡಿ ರೆಡಿ ಇಟ್ಟಿರು. ವೀಕ್ಷಕರೇ, ನಾನು ಹೋಗಿ ಚಹಾ ಕುಡ್ಕೊಂಬರ್ತೀನಿ. ಸ್ವಲ್ಪ ತಲೆ ಸಿಡಿತಾ ಇದೆ, ನೀವು ಹೋಗಿ ಏನು ಕುಡ್ಕೊಂಬರ್ತೀರ ನೋಡಿ.